ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿಶ್ಯೂ ಪೇಪರ್ ಮತ್ತು ಕ್ಲೇ ಉಪಯೋಗಿಸ್ಕೊಂಡು ಯಾವ ರೀತಿ ನವಿಲನ್ನು ಮಾಡೋದು ಅಂತೇಳಿ ನಾವು ತಿಳ್ಕೊಳ್ಳೋಣ. ನಾನು ಏನೇನು ಒಂದು ಉಪಯೋಗ ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಮತ್ತು ಕ್ಲೇ ಮುಂದಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಕ್ಲೇ ತೊಗೊಂಡಿದ್ದೀನಿ ಮತ್ತು ಕೇಕ್ ಪ್ಲೇಟ್ ತೊಗೊಂಡಿದ್ದೀನಿ. ಅದು ರೌಂಡಾಗಿ ನೀಟಾಗಿರುತ್ತಲ್ಲ ಅಂಥೇಳಿ ಅದರಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಈಗ ನಾನು ಏನು ಮಾಡ್ಕೊಳ್ತಿದ್ದೀನಿ ಅಂದರೆ, ಟಿಶ್ಯೂ ಪೇಪರ್ 4 ಮೂಲೆಯಾಗಿ ಅದನ್ನು ಮಡಚ್ಕೊಂಡು ಅದಕ್ಕೆ ಕಲರ್ ಹಾಕೋತಿದ್ದೀನಿ. ನೋಡಿ, ಕಲರ್ ಹಾಕಿರೋದೀಗ ಒಣಗಿದೆ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬೇರೆ ಬೇರೆ ಕಲರ್ನಲ್ಲೂ ನಾವು ಈ ರೀತಿ ಮಾಡಿಟ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ನಿಮಗೆ ಮುಂದಿನ ಒಂದು ಇದರಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಅದರ ಒಂದು ಮಧ್ಯದಲ್ಲಿ ನಾನು ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಎಲ್ಲರಿಗೂ, ದಪ್ಪ ಇರೋರಿಗೆ ಎಲ್ಲರಿಗೂ ಹೊಟ್ಟೆ ಬೊಜ್ಜು ಬಂದಿರುತ್ತೆ. ಈ ಬೊಜ್ಜನ್ನು ಯಾವ ರೀತಿ ಕರಗಿಸೋದಂತಂದರೆ, ಮೆಂತೆ ನೀವು ಕೇಳಿರ್ತೀರಾ. ಇದನ್ನ ರಾತ್ರಿನಲ್ಲಿ ನೀವು ಒಂದು ಅರ್ಧ ಗ್ಲಾಸ್ಗೆ ಎಷ್ಟು ಬೇಕಷ್ಟು ಮೆಂತೆನ ಹುಣಿಸ್ಕೊಂಡು ಬೆಳಿಗ್ಗೆ ಎದ್ದಾಗ ಒಂದು ಮೆಂತೆನ ಫಿಲ್ಟ್ರ್ ಮಾಡಿಟ್ಕೊಂಡು ಆ ಒಂದು ಅರ್ಧ ಗ್ಲಾಸ್ಗೆ ಇನ್ನೊಂದು ಸ್ವಲ್ಪ 1 ಗ್ಲಾಸಷ್ಟು ನೀರನ್ನ ಹಾಕಿ ಕುದಿಸಿ, ಅದು ಸ್ವಲ್ಪ ಬಿಸಿ ಇರೋ ಹಾಗೇ ಮೆಂತೆನ ತಿನ್ಕೊಂಡೇ ಆ ಒಂದು ನೀರನ್ನ ನೀವು ಕುಡಿತಾ ಬಂದರೆ 1 ವಾರದಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಏನಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಒಳ್ಳೇದನ್ನಿಸಿದ್ರೆ ನನಗೆ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣದಾದ ಒಂದು ಮಾಹಿತಿನ ನಾನು ನೀಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ಈಗ ವಿಡಿಯೋದಲ್ಲಿ ನೋಡೋಣ ನಾವು. ಈಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ನೀವು ನೋಡಿದ್ರಿ. ಈಗ ಕಲರ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಸಿಲ್ವರ್ ಕಲರ್ ಇರೋದ್ರಿಂದ ಬ್ಯಾಕ್ ಸೈಡು ಶೈನಿಂಗ್ ಇರುತ್ತೆ. ಆ ಕಡೆ ಹಾಕೋದಕ್ಕಿಂತ ಈ ಥರ ಪ್ಲೇನ್ ಆಗಿರುತ್ತಲ್ಲ, ಆ ಒಂದು ಸೈಡ್ನ ತೊಗೊಂಡಿದ್ದೀನಿ. ವೈಟು ಮತ್ತು ಆರೆಂಜ್ ಕಲರ್ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ನಾನು ಪೇಂಟ್ ಮಾಡ್ಕೊಳ್ತೀನಿ. ಅದು ಪೇಂಟ್ ಮಾಡಿ ಆದಮೇಲೆ ನಮಗೆ ಏನು ಅದು ನಾವು ನವಿಲನ್ನ ಮಾಡೋದಕ್ಕೆ ಆಗೋದು. ಫುಲ್ ನೀಟಾಗಿ ಪೇಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ನೀರು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಗಟ್ಟಿಯಾಗಿದ್ದರೆ ಬೇಗನೆ ಅದು ಡ್ರೈ ಆಗುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಹ ನೀರೇನು ಮಿಕ್ಸ್ ಮಾಡಿಲ್ಲ. ಮಿಕ್ಸ್ ಮಾಡ್ದೇ ಆ ರೀತಿಯೇ ನಾನು ಫುಲ್ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್, ಯಾವುದು ಸೂಟೇಬಲ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ಆ ಒಂದು ಕಲರ್ನಲ್ಲಿ ನೀವು ಪೇಂಟ್ ಮಾಡ್ಕೋಬೋದು. ಈಗ ನಾವು ವಿಡಿಯೋ ತೋರಿಸ್ತಾ ಇದ್ದೀವಿ ಅಂದರೆ ಇದೇ ಕಲರ್ ಮಾಡಬೇಕೇನೋ ಆ ರೀತಿ ಹೇಳ್ತಿದ್ದಾರೆ ಅಂತ ಏನಿಲ್ಲ ಫ್ರೆಂಡ್ಸ್. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ನಿಮಗೆ ಕಲರ್ ನಿಮಗೆ ಹಾಕಬೇಕು ಅಂತ ಅನಿಸುತ್ತೋ ಆ ಕಲರ್ನ ನೀವೇನು ಮಾಡ್ಬೋದು, ಪೇಂಟ್ ಮಾಡ್ಕೋಬೋದು. ನೀವು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಈಗ ವಿಡಿಯೋದಲ್ಲಿ ತೋರಿಸಿರೋಂಥದ್ದನ್ನೇ ನಾವು ಮಾಡಬೇಕನ್ನೋಂಥದ್ದು ಏನಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಎಲ್ಲನೂ ಪೇಂಟ್ ಮಾಡಿ ಆಗಿದೆ ಮತ್ತು ಡ್ರೈ ಆಗಿದೆ. ನಾನೀಗ ಕ್ಲೇ ತೊಗೊಳ್ತಾ ಇದ್ದೀನಿ. ಕ್ಲೇನಲ್ಲಿ ನಾವು ಈ ನವಿಲುಗಿರಿ ಮಾಡೋದಕ್ಕೆ ಯಾವ ರೀತಿ ನಾವು ಅದ್ರ ಬಾಡಿ ಶೇಪ್ನ, ಅದು ದೇಹದ ಭಾಗನ ನಾವು ಯಾವ ರೀತಿ ಮಾಡ್ಕೊಳ್ಬೇಕಂತೇಳಿ ಫಸ್ಟ್ ಮಾಡಿಟ್ಕೊಂಡು ಆಮೇಲಿಂದ ನಾವು ಅದನ್ನಲ್ಲಿ ಅಂಟಿಸೋಣ. ಈ ರೀತಿ ನೋಡಿ, ನಾನು ಚಪಾತಿ ಹಿಟ್ಟು ಲಟ್ಟಣಿಗೆನಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಗರಿ ಭಾಗ ಬರುತ್ತಲ್ಲ, ಅದಕ್ಕೆ ಇಷ್ಟು ದೊಡ್ಡದಾಗಿರಬೇಕು. ನೀವು ಯಾವ ಕಲರ್ ಕ್ಲೇ ಬೇಕಾದರೂ ತೊಗೋಬೋದು. ಇಲ್ಲಿ ನಾನು ಆರೆಂಜ್ ಕಲರ್ ಮತ್ತು ವೈಟ್ ಕಲರ್ ಯೂಸ್ ಮಾಡಿದ್ದೀನಿ. ಮೇಲ್ಗಡೆ ಮೈ ಭಾಗಕ್ಕೆ ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಿ. ಇದು ನಿಮಗೆ ಎಲ್ಲೂ ಕಂಡು ಬರೋದಿಲ್ಲ. ಏನಕ್ಕೆ ಅಂತಂದರೆ, ಇದ್ರ ಮೇಲೆ ನಾವು ಒಂದು ಟಿಶ್ಯೂ ಪೇಪರ್ನ ಹಾಕುವಾಗ ಅದೇ ಒಂದು ಫುಲ್ಲು ಭಾಗನ ಅದು ಆವರಿಸ್ಕೊಬಿಡುತ್ತೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ನ ನೀವು ಯೂಸ್ ಮಾಡ್ಬೋದು. ಏನಕ್ಕೆ ಅಂತಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ, ಅದನ್ನು ಹಾಕಿದಾಗ ಅದು ಎಲ್ಲೂ ಕಂಡು ಬರೋದಿಲ್ಲ. ಅದರಿಂದ ಈಗ ನೋಡಿ, ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಈ ಒಂದು ಕ್ಲೇಗೆ ಫೆವಿಕಾಲ್ ಹಾಕ್ಕೊಳ್ತಾ ಇದ್ದೀನಿ. ಫೆವಿಕಾಲ್ ಹಾಕ್ಕೊಂಡು ನಾವು ಸರಿಯಾದ ಒಂದು ಭಾಗಕ್ಕೆ ನಾವೇನು ಮಾಡಬೇಕಂದ್ರೆ ಅದನ್ನು ಮತ್ತೆ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ನೀಟಾಗಿ ಮಾಡಿ ಅಂಟಿಸ್ಕೊಂಡು ಅದು ಸ್ಟಿಫಾಗಿ ಕೂರುತ್ತೆ. ಬರೀ ಕ್ಲೇನೇ ಅಂಟಿಸಿದ್ರೆ ಒಂದಿನ ಇಲ್ಲ ಒಂದಿನ ಅದು ಬಿದ್ದೋಗುತ್ತೆ. ಸೊ ಇದು ಯಾವಾಗಲೂ ನಮ್ಮ ಲೈಫ್ ಲಾಂಗ್ ಇರಬೇಕಂತಂದರೆ ಇದು ಒಳ್ಳೆ ಒಂದು ಕ್ರಾಫ್ಟ್ ವರ್ಕು. ವಾಲ್ ಹಂಗಾಗಿ ನಾವು ಹಾಕ್ಬೋದು ಇದನ್ನು. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಮೇಲ್ಭಾಗಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಮತ್ತು ಈ ಮೇಲ್ಭಾಗಕ್ಕೂ ನೋಡಿ, ಇವಾಗ ನಾನು ಈ ಕಲರ್ ತೊಗೊಂಡು ಫೆವಿಕಾಲ್ ಹಾಕ್ಕೊಂಡು ನಾನೇನು ಮಾಡ್ತಿದ್ದೀನಿ, ಅದನ್ನು ಅಂಟಿಸ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅಂಟಿಸ್ತೀನಿ. ಕರೆಕ್ಟಾಗಿ ಇರಬೇಕು, ಅದು ಸ್ಟ್ರೈಟಾಗಿದ್ದರೆ ನವಿಲು ಬಳಕ್ದಂಗೆ ಇರುತ್ತೆ. ಆ ರೀತಿ ಇದ್ರೇ ಅದು ಡಿಸೈನ್ ಸರಿ. ಈಗ ಕತ್ತಿನ ಭಾಗನ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು. ಬ್ಲೂ ಕಲರ್ ತಾನೇ ಅದಿರುತ್ತೆ ಅಂಥೇಳಿ. ಇದನ್ನು ಮಾತ್ರ ಕಲರ್ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ಯಾವಾಗ ನಿಮ್ಗೆ ಗೊತ್ತು ನವಿಲಿನ ಬಣ್ಣ ಯಾವ ರೀತಿ ಇದೆ ಅಂದರೆ, ಒಂದು ಬಿಳಿ ಇಲ್ಲಾಂದರೆ ಈ ಒಂದು ರಾಯಲ್ ಬ್ಲೂ ಕಲರೇ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈ ರೀತಿ ಕತ್ತು ಭಾಗ ಅದು ಭಾಗಂಗಿರುತ್ತಲ್ಲ ಅದು. ಮತ್ತು ನಾವೇನು ಮಾಡೋಣ ಅಂದರೆ, ಅದರದ್ದು ಒಂದು ತಲೆ ಭಾಗ ಅದನ್ನೆಲ್ಲನೂ ನಾವು ಈಗ ಅಂಟಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹೀಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಬಾಯದು. ಅಲ್ಲಿ ಮುಂದೆ ಕೊಕ್ಕಿಗೆ ಏನು ಮಾಡಬೇಕು ಅಂತಂದರೆ, ನೀವು ಆರೆಂಜ್ ಕಲರ್ ಹೊಡಿಬೇಕು. ಈಗ ನೋಡಿ, ನಾನು ಕೆಂಪು ಕಲರ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲೂ ಕಲರು,
ಪರ್ಪಲ್ ಕಲರು, ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ರೀತಿ ನೀವು ಇಂದು ಫ್ಲಿಕ್ಕರ್ ಯೂಸ್ ಮಾಡಿ ನೀವು ಅದನ್ನು ಹಿಡಿದು ನೀವು ಈ ಥರ ಅಂಟಿಸ್ಕೊಂಡು ಬಂದರೆ ನೀವು ಮೈಗೆ ಹಾಕಿರ್ತಕ್ಕಂಥ ಅಲ್ಲಿ ಹಾಕಿರತಕ್ಕಂಥ ಕ್ಲೇ ಕಂಡು ಬರೋದಿಲ್ಲ ನಿಮಗೆ. ಫುಲ್ ಎಲ್ಲನೂ ಅದೇ ಫುಲ್ಲು ಕವರ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಇಷ್ಟು ನೀಟಾಗಿ ನೀವು ಎಲ್ಲ ಒಂದೇ ಕಡೆ ಒಂದೇ ಕಲರ್ ಹಾಕಬೇಡಿ, ಬೇರೆ 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 ಹಾಕ್ಕೊಂಡು ಬಂತಂದರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂದವಾಗಿಯೂ ಕಾಣಿಸುತ್ತೆ. ಈ ರೀತಿ ಇದು ಇಷ್ಟನ್ನು ಈ ಒಂದು ಮೈ ಭಾಗಕ್ಕೆ ಫುಲ್ಲು ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಮಾಡಿ ಆದಮೇಲೆ ಮೇಲ್ಭಾಗಕ್ಕೆ ನೀವು ಬ್ಲೂ ಕಲರ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಅಂಟಿಸ್ಬೇಕಾಗುತ್ತೆ. ಈಗ ನೋಡಿ, ಈಗ ಕಂಪ್ಲೀಟಾಗಿ ಇವಾಗ ಆಗಿದೆ. ಈಗ ಮೇಲ್ಗಡೆಗೆ ನಾವು ಏನು ಮಾಡೋಣ ಅಂತಂದರೆ ಬ್ಲೂ ಕಲರ್ ಹಾಕ್ಕೊಳ್ಳೋಣ. ಬ್ಲೂ ಕಲರ್ ಹಾಕೋದ್ರಿಂದ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಾರ್ಕ್ ಇದ್ದಷ್ಟು ತುಂಬಾ ಚೆಂದ. ಅದು ನವಿಲಿನ ನೋಟ ಚೆಂದ, ನಡೆ ಚೆಂದ, ಆ ನವಿಲು ನೋಡೋದಕ್ಕೆ ಚೆಂದ. ಅದನ್ನು ನಾವು ಮಾಡ್ತೀವಿ ಅಂತಂದರೆ ಅದನ್ನು ನೋಡಿಕೊಂಡು ನಾವು ಹುಷಾರಾಗಿ ಮಾಡಬೇಕು. ಯಾಕಂದರೆ ತುಂಬ ಕಲರ್ಫುಲ್, ಅದ್ರ ಗರಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಅದು ಬುಕ್ನಲ್ಲಿ ಇಟ್ಕೊಳ್ಳೋಕ್ಕೂ ಯೂಸ್ ಮಾಡ್ತಾರೆ. ಹಲವಾರು ವಿಧದಲ್ಲಿ ನವಿಲ್ದು ಗರಿನ ಉಪಯೋಗಿಸ್ತಾರೆ, ಅದು ನಿಮಗೂ ತಿಳಿದಿದೆ. ನೋಡಿ ಈಗ ಎಲ್ಲನೂ ಮಾಡಿ ಆಗಿದೆ, ಮೈ ಬಣ್ಣ ಆಗಿದೆ. ಕಣ್ಣಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ವೈಟ್ ಕಲರ್ ಕ್ಲೇ ತೊಗೊಂಡು ಅದನ್ನು ಬ್ಲ್ಯಾಕ್ ಕಲರ್ ಮಧ್ಯಕ್ಕಿಟ್ಟು ಪ್ರೆಸ್ ಮಾಡಿ ಅದನ್ನು ನಾನು ಈಗ ಅಂಟಿಸಿದ್ದೀನಿ. ಈಗ ಅಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕೊಕ್ಕಿಗೆ ಅದಕ್ಕೆ ಆರೆಂಜ್ ಕಲರ್ ಪೇಂಟ್ ಹಾಕಿದ್ದೀನಿ. ಈಗ ಒಂದು ಮರದ ಕೊಂಬೆ ಥರ ಮಾಡಿ ಅದನ್ನು ಬರೆದು ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿದು ಸ್ಕೆಚ್ ಪೆನ್ನಲ್ಲೇ ಬರ್ಕೊಳ್ತಾ ಇದ್ದೀನಿ ನೀಟಾಗಿ. ಯಾಕಂದರೆ ಅದು ಸುಮ್ಮನೆ ಅದು ನಿಂತ್ಕೊಳ್ಳೋದಕ್ಕೂ ಒಂದು ಮರದ ಕೊಂಬೆ ಮೇಲೆ ಬಂದು ನಿಂತಿದೆ ಅನ್ನೋದಕ್ಕೂ ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ವೀಕ್ಷಣೆಯೂ ಸಹ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಮನೆಯಲ್ಲಿ ಮಕ್ಕಳಿಗೆ ಇದನ್ನು ನೋಡಿ ನೀವು ಆರಾಮಾಗಿ ಅವರಿಗೆ ಕ್ರಾಫ್ಟ್ ವರ್ಕ್ ಹೇಳ್ಕೊಡ್ಬೋದು. ಅವರಿಗೆ ಇಷ್ಟ ಆಗುತ್ತೆ. ಅವರಿಗೆ ಮನೆಯಲ್ಲೇ ಈ ರೀತಿನೆಲ್ಲ ಮಾಡಿಕೊಡ್ತಾಯಿದ್ರೆ ಅವರು ಸ್ಕೂಲ್ನಲ್ಲಿ ಹೋಗಿ ಮಾಡೋದಕ್ಕೆ ತುಂಬಾ ಅವರಿಗೆ ಅವಕಾಶ ಆಗುತ್ತೆ ಫ್ರೆಂಡ್ಸ್, ತುಂಬ ಒಂಥರ ಸಹಾಯ ಆಗುತ್ತೆ. ಅದರಿಂದ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ನನ್ನ ಒಂದು ಚಾನಲ್ನಲ್ಲಿ ಈ ಥರ ಸಣ್ಣ ಪುಟ್ಟ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ಈ ಒಂದು ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫೈನಲ್ಲಾಗಿ ಫುಲ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇದನ್ನು ನಾವು ವಾಲಲ್ಲಿ ಹ್ಯಾಂಗ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಏನು ಯಾವುದೂ ಬಿದ್ದೋಗೋದಿಲ್ಲ, ತುಂಬ ನೀಟಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.